ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಒಂದು ವಿಶೇಷವಾಗಿರೋಂಥ ಒಂದು ಮಾಹಿತಿ ಕೊಡೋಕೆ ಬಂದಿದ್ದೀನಿ. ಇನ್ನೇನು ಶಿವರಾತ್ರಿ ಹಬ್ಬ ಬರ್ತಾ ಇದೆ. ಆ ಶಿವರಾತ್ರಿ ಹಬ್ಬದಲ್ಲಿ ಎಲ್ಲಿ ದೊರಕದಂಥ ಮತ್ತು ಎಲ್ಲೂ ಸಿಗದಂಥ ಶ್ರೀಶೈಲಂ ಕಾಡಿನಲ್ಲಿ ಮಾತ್ರ ಸಿಗುವಂಥ ನವಬಿಲ್ವ ಮತ್ತು ಇನ್ನೊಂದು ಹೆಸರು ಮಹಾಬಿಲ್ವ ಅಂತ ಕರೀತಾರೆ, ಮತ್ತು ಇನ್ನೊಂದು ಹೆಸರು ಪ್ರಳಯ ರುದ್ರ ಬಿಲ್ವ ಅಂತ ಕರೀತಾರೆ. ಆ ಬಿಲ್ವ ಪತ್ರೆಯನ್ನು ಇದೇ ಶಿವರಾತ್ರಿಯೊಂದು ನಾವು ಕೊಳ್ಳೇಗಾಲದಲ್ಲಿ 1000 ಜನಕ್ಕೆ ನೀಡೋಕ್ಕೆ ಅಂತ ನಾವು ಒಂದು ತಯಾರಿನ ಮಾಡ್ಕೊಂಡಿದ್ದೀವಿ. ಮತ್ತು ಅರುಣಾಚಲೇಶ್ವರ ದೇವಸ್ಥಾನದಿಂದ ತಂದಿರುವಂಥ 1000 ಜನಕ್ಕೆ ಪ್ರಸಾದ ಮತ್ತು 1000 ಜನಕ್ಕೆ 5 ಮುಖದ ರುದ್ರಾಕ್ಷಿಯನ್ನು ಸಹ ನೀಡ್ತಾ ಇದ್ದೀವಿ. ಎಲ್ಲಿ ಯಾವಾಗ ಕೊಡುತ್ತೀವಿ ಮತ್ತು ಯಾವಾಗ ಅದು ನೀಡ್ತೀವಿ ಅನ್ನೋದನ್ನು ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಮತ್ತು ಬಿಲ್ವ ಪತ್ರದ ಒಂದು ಅದ್ಭುತವಾಗಿರೋವಂಥ ಒಂದು ಮಾಹಿತಿಯನ್ನು ಸಹ ಕೊಡ್ತೀವಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಗ ನೀವೇನು ನೋಡ್ತಿದ್ದೀರಾ ಸ್ನೇಹಿತರೆ, ಇದೇ ನವಬಿಲ್ವ ಅಂತ ಕರೀತಾರೆ. ಅಂದರೆ ಸಾಮಾನ್ಯವಾಗಿ 3 ದಳಗಳ ಬಿಲ್ವವನ್ನು ನೋಡಿರ್ತೀರಾ, ಇದು ನವಬಿಲ್ವ ಅಂತ ಕರೀತಾರೆ. 9 ದಳ ಇರುತ್ತೆ ಮತ್ತು 13 ದಳನೂ ಸಹ ಬರುತ್ತೆ. ಇದು 1000 ಮರಕ್ಕೆ ಒಂದೇ ಒಂದು ಬೆಳೆಯುವಂಥ ತುಂಬ ಅದ್ಭುತವಾದ ಬಿಲ್ವಪತ್ರೆ. ಇದು ನಮ್ಮ ಶ್ರೀಶೈಲಮಲ್ಲಿ ಬಿಟ್ಟರೆ ನಮ್ಮ ಇಡೀ ಕೊಳ್ಳೇಗಾಲದಲ್ಲಿ ಸೋನೆ ವೀರಭದ್ರನ ಬೆಟ್ಟ ಪ್ರದೇಶದಲ್ಲಿ ಇದು ಸಿಗುತ್ತೆ. ಇದನ್ನು ಸುಮಾರು ನಾವು 4 ವರ್ಷದಿಂದನೂ ಕೊಟ್ಕೊಂಡು ಬರ್ತಾ ಇದ್ದೀವಿ. ಇದು 5ನೇ ವರ್ಷ. 5ನೇ ವರ್ಷದಲ್ಲಿ ತುಂಬ ವಿಶೇಷವಾಗಿ ನಾವು ಆಗಲೇ ಹೇಳ್ದಂಗೆ 1000 ಜನಕ್ಕೆ ರುದ್ರಾಕ್ಷಿಯನ್ನ ಮತ್ತು ತಿರುವಣ್ಣಾಮಲೆ ಪ್ರಸಾದ ಮತ್ತು 1000 ಜನಕ್ಕೆ ಈ ಬಿಲ್ವಪತ್ರೆಯನ್ನು ನೀಡ್ತಾ ಇದ್ದೀವಿ ಸ್ನೇಹಿತರೆ. ಮೊದಲು ಈ ಬಿಲ್ವಪತ್ರೆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಈ ಬಿಲ್ವಪತ್ರೆ ಬಂದು ಮಂದಾರ ಪರ್ವತದಲ್ಲಿ ಪಾರ್ವತಿ ದೇವಿ ತಪಸ್ಸಲ್ಲಿ ಕೂತಿರ್ತಾರೆ. ಆ ತಪಸ್ಸಲ್ಲಿ ಕೂತಿರ್ಬೇಕಾದ್ರೆ ಅವರ ಬೆವರ ಹನಿಯಲ್ಲಿ ಹುಟ್ಟುವಂಥದ್ದೇ ಈ ಬಿಲ್ವಪತ್ರೆ. ಈ ಬಿಲ್ವಪತ್ರೆ ಮಹಾಶಿವನಿಗೆ ಏನಕ್ಕೆ ತುಂಬ ಇಷ್ಟ ಅಂತಂದರೆ, ಈ 3 ದಳಗಳ ಬಿಲ್ವಪತ್ರೆಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರು ಶಕ್ತಿಯನ್ನು ಹೊಂದಿರುತ್ತೆ. ಮತ್ತು ಈ ನವಬಿಲ್ವದಲ್ಲಿ ನಿಮಗೆ ಪಾರ್ವತಿಯ ಎಲ್ಲ ಸ್ವರೂಪಗಳು ಇರುತ್ತೆ. ಪಾರ್ವತಿ ಆಗಿರ್ಬೋದು, ದಾಕ್ಷಾಯಣಿ ಆಗಿರ್ಬೋದು, ಮಹೇಶ್ವರಿ ಇರ್ಬೋದು, ಭದ್ರಕಾಳಿ ಇರ್ಬೋದು, ಎಲ್ಲವನ್ನು ಸಹ ಈ ಬಿಲ್ವಪತ್ರೆಯಲ್ಲಿ ಪಾರ್ವತಿ ದೇವಿಯರು ಅಂಗಾಂಗದಲ್ಲೂ ಇರ್ತಾರೆ. ನೋಡಿ ಸ್ನೇಹಿತರೆ, ಈ ಪಾರ್ವತಿ ದೇವಿಯ ಎಲ್ಲ ಅಂಶಗಳು ಸಹ ಈ ಬಿಲ್ವಪತ್ರೆಯಲ್ಲಿ ಹೊಂದಿರುತ್ತೆ. ಮತ್ತು ಈ ಬಿಲ್ವಪತ್ರೆಯನ್ನು ಮಹಾಶಿವರಾತ್ರಿ ಒಂದು ನಾವು ಶಿವನಿಗೆ ಅರ್ಪಣೆ ಮಾಡಿದ್ರೆ ಎಷ್ಟೆಲ್ಲ ಲಾಭಗಳಿದೆ ಅಂತಂದರೆ ಒಂದೊಂದಾಗಿ ಹೇಳ್ತೀನಿ, ದಯವಿಟ್ಟು ಇದನ್ನು ಪೂರ್ತಿಯಾಗಿ ಕೇಳಿ. 12 ಜ್ಯೋತಿರ್ಲಿಂಗ, ಅರ್ಥ ಆಯ್ತಾ ಸ್ನೇಹಿತರೆ? 12 ಜ್ಯೋತಿರ್ಲಿಂಗ, 18 ಶಕ್ತಿಪೀಠ, 9 ನವಗ್ರಹ, 12 ರಾಶಿಗಳು ಮತ್ತು 7 ಋಷಿಗಳು, ಎಲ್ಲ ರೀತಿಯ ಪಂಚಭೂತಗಳು ಎಲ್ಲನೂ ಸಹ ಶಿವನಿಗೆ ಈ ಒಂದು ಬಿಲ್ಪತ್ರೆನ ನಾವು 9 ದಳದ್ದು ನಾವು ಇಟ್ಟು ಪೂಜೆ ಮಾಡಿದ್ರೆ ಅಷ್ಟು ಫಲಗಳು ಸಿಗ್ತವೆ ಸ್ನೇಹಿತರೆ. ಹೇಳಕ್ಕೆ ಹೋಗ್ಬೇಕು ಅಂತಂದರೆ ಈ ಬಿಲ್ವಪತ್ರೆ 1000 ಮರಕ್ಕೆ ಒಂದೇ ಒಂದು ಮರ ಮಾತ್ರ ಬೆಳೆಯುತ್ತೆ. ಇದೇ ಬಿಲ್ವಪತ್ರೆ ಮರವನ್ನು ನಾವು ತಗೊಂಡು ಬಂದು ಈ ಕಡೆ ಹಾಕಿದ್ರೆ 9 ದಳ ಬರೋದಿಲ್ಲ, 3 ದಳ ಬರುತ್ತೆ. ಅಷ್ಟು ಅದ್ಭುತವಾಗಿರೋಂಥ ಬಿಲ್ವಪತ್ರೆ ಇದು. ಮತ್ತು ನಾವು ಇದು 5ನೇ ವರ್ಷ ನಾವು ಇದನ್ನು ನೀಡ್ತಾ ಇದ್ದೀವಿ ಸ್ನೇಹಿತರೆ. ಈ 5ನೇ ವರ್ಷ ನೀಡೋದ್ರಿಂದ ವಿಶೇಷವಾಗಿ ನಾನು ಆಗಲೇ ತಿಳಿಸ್ದಂಗೆ ನಿಮಗೆ ರುದ್ರಾಕ್ಷಿಯನ್ನು ಮತ್ತು ತಿರುವಣ್ಣಾಮಲೆ ಪ್ರಸಾದ ಮತ್ತು ಬಿಲ್ಪತ್ರೆನ ನೀಡ್ತಾ ಇದ್ದೀವಿ. ಶನಿವಾರ ದಯವಿಟ್ಟು ಈ ಮಾಹಿತಿನ ನೀಟಾಗಿ ಕೇಳ್ಕೊಳ್ಳಿ. ಶನಿವಾರ ನಾವು ಮಧ್ಯಾಹ್ನ 5 ಗಂಟೆಯಿಂದ ರಾತ್ರಿ 9:30 ಗಂಟೆ ನೀಡ್ತೀವಿ. ಮತ್ತು ಭಾನುವಾರ ಬೆಳಿಗ್ಗೆ 7 ಗಂಟೆಯಿಂದ ನಾವು ಸಂಜೆ ಒಂದು ಮಧ್ಯಾಹ್ನ 2-2:30 ಗಂಟೆನೂ ನೀಡ್ತೀವಿ ಸ್ನೇಹಿತರೆ. ಯಾರಿಗೆಲ್ಲ ಈ ಬಿಲ್ವಪತ್ರೆ ಬೇಕು ಅಂದಿದೆ ನಾವು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ಆ ಕಾಂಟ್ಯಾಕ್ಟ್ ನಂಬರ್ಗೆ ಎಲ್ಲ ನೀವು ಕರೆ ಮಾಡಿ ಎಲ್ಲಿ ಬರಬೇಕು ಏನು ಅಂತ ತಿಳ್ಕೊಂಡು ಬನ್ನಿ. ಸಾಮಾನ್ಯವಾಗಿ ಹೋದ್ಸಲ ಆಚೆ ಸಲ ಇಸ್ಕೊಂಡಿರೋರ ಹತ್ರ ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಇದೆ, ಅದನ್ನು ನಾವು ಮೇಲ್ಗಡೆ ಹಾಕಿರ್ತೀವಿ. ದಯವಿಟ್ಟು ನಿಮಗೆ ಬೇಕು ಅಂತ ಅನ್ನೋರು ಮಾತ್ರ ಬನ್ನಿ. ಇನ್ನೊಬ್ಬರು ಬೇಕು, ಅವ್ರಿಗೆ ಬೇಕು, ಇನ್ನೊಬ್ಬರು ಬೇಕು ಅಂತ ಬರೋಕ್ಕೆ ಹೋಗ್ಬೇಡಿ. ಹೋದ್ಸತಿ ತುಂಬ ಮಿಸ್ಯೂಸ್ ಜಾಸ್ತಿ ಆಗಿದೆ, ತುಂಬ ಅಪರೂಪದಲ್ಲಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಅವ್ರಿಗೆ ಬೇಕು ಅಂತೆಲ್ಲ ತೊಗೊಂಡೋಗಿ ಒಬ್ಬರೇ 10 ಬಿಲ್ಪತ್ರೆ 20 ಬಿಲ್ಪತ್ರೆ ತೊಗೊಂಡೋಗಿ ವೇಸ್ಟ್ ಮಾಡಿದ್ದಾರೆ. ದಯವಿಟ್ಟು ಯಾರು ಆ ಥರ ಮಾಡೋಕ್ಕೆ ಹೋಗಬೇಡಿ. ನೀವು ದಯವಿಟ್ಟು ನಿಮ್ಗೆ ಯಾರು ಬೇಕೋ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ, ಅವ್ರು ಬನ್ನಿ. ಈ ಬಿಲ್ಪತ್ರೆನ ತೊಗೊಂಡೋಗಿ ನಿಮಗೂ ಶಿವ ಒಳ್ಳೇದು ಮಾಡಲಿ, ಮನೆಯವ್ರಿಗೂ ಒಳ್ಳೇದು ಮಾಡಲಿ, ನಮ್ಮ ಕೊಳ್ಳೇಗಾಲ ಜನಕ್ಕೂ ಒಳ್ಳೇದು ನೋಡಿ ಸ್ನೇಹಿತರೆ. ಮತ್ತು ವಿಶೇಷವಾಗಿ ಬರೀ 15 ಜನಕ್ಕೆ ನಾವು ಸ್ಫಟಿಕಲಿಂಗವನ್ನು ನೀಡ್ತಾ ಇದ್ದೀವಿ. ಆದರೆ ಅದು ಒಂದು ಏನು ಅಂತಂದರೆ 15 ಜನಕ್ಕೆ ಯಾವ ರೀತಿ ಕೊಡ್ತೀವಿ ಅಂತಂದರೆ, ನಮ್ಮ ಈ ಅವಲಕ್ಕಿ ಪವಲಕ್ಕಿ ಚಾನಲಲ್ಲಿ ನಮ್ಮದು ಒಂದು ವಿಡಿಯೋ ರಿಲೀಸ್ ಆಗುತ್ತೆ.
ಆ ವಿಡಿಯೋ ರಿಲೀಸ್ ಆದಾಗ ಯಾರು ಅದಕ್ಕೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡ್ತಿರೋ ಅವ್ರಿಗೆ 15 ಜನಕ್ಕೆ ನಾವು ಸ್ಫಟಿಕಲಿಂಗವನ್ನು ನೀಡ್ತೀವಿ. ಎಲ್ಲರದ್ದು ಹೆಸರನ್ನು ಹಾಕಿ ನಾವು ದೇವರ ಹತ್ರ ಇಡ್ತೀವಿ. ಯಾರು 15 ಜನ ಅದು ಚೀಟಿ ತೆಗೆದು ನೋಡಿದಾಗ ಯಾರು 15 ಜನ ಬರ್ತಾರೋ ಆ 15 ಜನಕ್ಕೆ ನಿಜವಾದ ಸ್ಫಟಿಕಲಿಂಗವನ್ನು ಸಹ ನೀಡ್ತೀವಿ ಸ್ನೇಹಿತರೆ. ಇದೊಂದು ಮಾಹಿತಿ ನಿಮ್ಮಲ್ಲಿ ಇರಲಿ. ಧನ್ಯವಾದ.